Hi guys, this is the all new Hyundai Tucson, one of the best luxury car ಈಗಿನ ಸೆಗ್ಮೆಂಟ್ ನಲ್ಲಿ 20 to 30 lakhs ನ ಸೆಗ್ಮೆಂಟ್ ಅಲ್ಲಿ ಯಾರೆಲ್ಲ ನೋಡ್ತಾ ಇರೋ ಒನ್ ಆಫ್ ದಿ ಬೆಸ್ಟ್ ಲಕ್ಸುರಿ ಕಾರ್ ಇದು Hyundai Tucson. ಎಕ್ಸಾಕ್ಟ್ ಪ್ರೈಸ್ ಈಗ Hyundai ನವರಿಂದ ರಿವ್ಯೂ ಆಗಿಲ್ಲ, ಬಟ್ ಕಾರ್ ನಿಮಗೆ ಈಗ ಡ್ರೈವ್ ಮಾಡ್ಲಿಕ್ಕೆ ಸಿಕ್ಕಿದೆ. ಕಾರಿನ ಬಗ್ಗೆ ಹೇಳ್ಬೇಕಾದ್ರೆ ಕಂಪ್ಲೀಟ್ಲಿ ಸೆನ್ಸರ್ ಮೇಡ್ ಕಾರ್ ಅಂತಾನೆ ಹೇಳ್ಬೋದು. ಹೇಳ್ತಾ ಹೋದ್ರೆ ಆಲ್ಮೋಸ್ಟ್ 16 ಟೈಪ್ ನ ಹೊಸ ಫೀಚರ್ಸ್ ಈ ಕಾರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. 16 ಸ್ಮಾರ್ಟ್ ಟೈಪ್ ನ ಫೀಚರ್, ಯಾವುದೇ ಬೇಸಿಕ್ ತರ ಫೀಚರ್ಸ್ ಅಲ್ಲ. ನಿಮಗೆ ಸೇಫ್ಟಿ ವೈಸ್ ಮತ್ತೆ ಕಾರಿನ ಲಕ್ಸುರಿ ಹಾಗೆ ಡ್ರೈವಿಂಗ್ ಎಂಥೂಸಿಯಾಸ್ಟ್ ಅವರಿಗೆ ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತ ಹೇಳ್ಬೋದು Hyundai Tucson. ಈ ವಿಡಿಯೋ ತುಂಬಾ ಡೀಟೇಲ್ ಆಗಿರುವಂತ ಕಾರಣಕ್ಕೆ ವಿಡಿಯೋ ತುಂಬಾ ಲೆಂತಿ ಕೂಡ ಆಗಿರುತ್ತೆ, ಲಾಸ್ಟ್ ವರೆಗೂ ನೋಡಿ. ಫ್ರಂಟ್ ಗ್ರಿಲ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ, ಮತ್ತೆ ಇಲ್ಲಿ ಪ್ಯಾರಾಮೆಟ್ರಿಕ್ LED DRL ಇದೆ, ಜೊತೆಗೆ LED MFR ಹೆಡ್ ಲ್ಯಾಂಪ್ಸ್ ಕೂಡ ನೀವು ಇಲ್ಲಿ ನೋಡಬಹುದು. ಫ್ರಂಟ್ ಗ್ರಿಲ್ ನಲ್ಲಿ ಕಂಪ್ಲೀಟ್ಲಿ ಚೇಂಜಸ್, ಮತ್ತೆ ಇಲ್ಲಿ ಕ್ಯಾಮರಾ ಇದೆ. ಕಂಪ್ಲೀಟ್ಲಿ ನಿಮಗೆ ಇಲ್ಲಿ ಕೂಡ ಕ್ಯಾಮ್ರಾ, ಹಿಂದೆ ಕೂಡ ಕ್ಯಾಮ್ರಾ, ಮತ್ತೆ ಆ ಸೈಡ್ ಓವರ್ ವ್ಯೂ ಮೇಲೆ ಕೂಡ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಫೀಚರ್ಸ್ ನೀವು ಕಾರಿನ ಡೀಟೇಲ್ ರಿವ್ಯೂ ಮುಂದೆ ವಿಡಿಯೋದಲ್ಲಿ ನೋಡಬಹುದು. ಸೊ ಕಾರಿನ ಲುಕ್ ವೈಸ್ ಅಲ್ಲಿ ಯಾವುದೇ ರೀತಿಯ ಒಂದು ಡ್ರಾಬ್ಯಾಕ್ ಇಲ್ಲ. ಕಂಪ್ಲೀಟ್ಲಿ ರೋಡ್ ಪ್ರೆಸೆನ್ಸ್ ಅನ್ನು ಅಕ್ವೈರ್ ಮಾಡುವಂತ ಈ ಡಿಸೈನ್ ಇದಕ್ಕೆ Hyundai ನವರು ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ವೈಟ್ ನೀವೀಗ ನೋಡ್ತಾ ಇದ್ದೀರಾ, ಬ್ಲ್ಯಾಕ್, ಗ್ರೇ ಮತ್ತೆ ಇನ್ನೊಂದು ಸ್ಟಾರಿ ನೈಟ್ ಮತ್ತೆ ರೆಡ್ ಟೈಪ್ ನ ಫಿನಿಶ್ ಇದೆ. ಇಲ್ಲಿ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲೋ ವೀಲ್, R18 ಬ್ಯಾಜಿಂಗ್ ಇಲ್ಲಿ ನೀವು ನೋಡಬಹುದು. 18 ಇಂಚಸ್ ನ ಡ್ಯುಯಲ್ ಟೋನ್ ಅಲೋ ವೀಲ್ಸ್, ಮತ್ತೆ ಇಲ್ಲಿ ಕೂಡ ಕ್ರೀಸಿಂಗ್ ಇದೆ ಕಾರಲ್ಲಿ, ಫ್ರಂಟ್ ಅಲ್ಲಿ ಕೂಡ ಮತ್ತೆ ಬ್ಯಾಕ್ ನಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ಸೊ ಇದೆಲ್ಲ ಕಾರಿಗೆ ಒಂದು ಎನ್ಹಾನ್ಸಿಂಗ್ ಲುಕ್ ಕೊಡಲಿಕ್ಕೆ. ಇಲ್ಲಿ ಕೂಡ ನೀವು ಕ್ರೀಸಿಂಗ್ಸ್ ನೋಡಬಹುದು. ಮತ್ತೆ ಈ ಕಾರಿನ ಡೈಮೆನ್ಷನ್ ಬಗ್ಗೆ 4.6 ಮೀಟರ್ ಲೆಂತ್ ಇದೆ ಕಾರ್, ಹಾಗೆ 1.6 ಮೀಟರ್ ಹೈಟ್ ಇದೆ. ಮತ್ತೆ ಇಲ್ಲಿ ಕೂಡ ಕ್ರೀಸಿಂಗ್ಸ್ ಮೇಲೆ ನೋಡಬಹುದು. ಇದು ಲುಕ್ ತುಂಬಾ ಒಳ್ಳೆ ಕೊಡ್ತಾ ಇದೆ. ಇಲ್ಲಿ ಕೂಡ ಒಂದು ಡಿಸೈನ್, ಹಾಗೆ ಬ್ಯಾಕ್ ಪ್ರೊಫೈಲ್ ಅಂತೂ ಅಷ್ಟೇ ಒಳ್ಳೆಯದು ಎಷ್ಟು ಫ್ರಂಟ್ ಅಲ್ಲಿ ಇದೆ. ಮೇಲೆ 2 ರೂಫ್ ರೈಲ್, ಮತ್ತೆ ಇಲ್ಲಿ ಶಾರ್ಕ್ ಫಿನ್ ಆಂಟೆನಾ ಇದೆ. ಸ್ಟಾಪ್ ಲ್ಯಾಂಪ್, LED ಟೈಲ್ ಲ್ಯಾಂಪ್ಸ್ ಇದೆ ಮೇಲೆ, ಮತ್ತೆ Hyundai ಲೋಗೋ. ಹಾಗೆ ಇಲ್ಲಿ ಅಂಡರ್ ಬಾಡಿ ಫಿನಿಶ್ ನೋಡ್ಕೊಬಹುದು. ಸೊ ಕಾರಿನ ಡೈಮೆನ್ಷನ್ ಬಗ್ಗೆ 4.6 ಮೀಟರ್ ಲೆಂತ್ ಇದೆ, 1.6 ಮೀಟರ್ ಹೈಟ್ ಇದೆ. ಎಕ್ಸಾಕ್ಟ್ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂ ಸಿಕ್ಕಿಲ್ಲ Hyundai ನವರಿಂದ. ಸೊ ಸೈಡ್ ಪ್ರೊಫೈಲ್ ಅಂತೂ ಟಾಪ್ ನಾಚ್, ಹೇಗೆ ಫ್ರಂಟ್ ಮತ್ತೆ ಬ್ಯಾಕ್ ಇದೆ. ಸೊ ಈ ಡಿಸೈನ್ ಅಂತೂ ಪದೇ ಪದೇ ನೋಡ್ಬೇಕನ್ನುವಂತ ಒಂದು ಫೀಲ್ ಬರುತ್ತೆ. ಆ ರೀತಿಯ ಒಂದು ಸ್ಟನ್ನಿಂಗ್ ಲುಕ್ ಕೊಡ್ತಾ ಇದೆ ಈ ಕಾರ್. ಬ್ಯಾಕ್ ಮತ್ತೆ ಯಾವುದೇ ಆಂಗಲ್ ಇಂದ ನೀವು ಕಾರನ್ನು ನೋಡ್ಕೊಳ್ಳಿ, ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಈ ಸೆಗ್ಮೆಂಟ್ ಅಲ್ಲಿ. ಸೊ ಇದಾಯ್ತು ಎಕ್ಸ್ಟೀರಿಯರ್. ಬನ್ನಿ ಈಗ ಇಂಟೀರಿಯರ್ ಅಲ್ಲಿ ಹೋಗಿ ನೋಡ್ಕೊಂಡು ಏನೆಲ್ಲ ಹೊಸ ಫೀಚರ್ ಈ ಕಾರಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಹಿಂದೆ ಕೂಡ ನೀವು ಇಲ್ಲಿ ನೋಡ್ಕೊಬಹುದು, ಆಂಪಲ್ ಆಫ್ ಸ್ಪೇಸ್ ಇದೆ ನಿಮಗೆ ಎಂಟ್ರಿ ಆಗ್ಲಿಕ್ಕೆ. ಮತ್ತೆ ಇಲ್ಲಿ ಡೋರ್ ಪ್ಯಾನಲ್ ಇದೆ ನಿಮಗೆ, ಡೋರ್ ಹ್ಯಾಂಡಲ್, ಕೆಳಗೆ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ. ಹಾಗೆ ಇಲ್ಲಿ ಗ್ಲಾಸಿ ಟೈಪ್ ನ ಫಿನಿಶ್, ಮತ್ತೆ ಇಲ್ಲಿ ಕೆಳಗೆ ಬಾಟಲ್ ಹೋಲ್ಡರ್, ಮತ್ತೆ ಇಲ್ಲಿ ಬೋಸ್ ನ 8 ಸ್ಪೀಕರ್ ಸಿಸ್ಟಮ್ ಇದೆ. ಟುಸಾನ್ ನ ಬ್ಯಾಜಿಂಗ್ ಇಲ್ಲಿ ಸ್ಕಫ್ ಪ್ಲೇಟ್. ಸೊ ಬ್ಯಾಕ್ ಸೀಟ್ ನ ಕ್ಯಾಬಿನ್ ನೋಡಿ ನೀವು ಇಲ್ಲಿ ಕಂಪ್ಲೀಟ್ಲಿ ಏರಿ ಟೈಪ್ ನ ಫಿನಿಶ್ ಇದೆ. ಮೇಲೆ ಪ್ಯಾನೋರಾಮಿಕ್ ಸನ್ರೂಫ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ಒಂದು ಕಂಜೆಸ್ಟೆಡ್ ಸ್ಪೇಸ್ ನಿಮಗೆ ಇಲ್ಲಿ ಕಾಣೋದಿಲ್ಲ. ಲೆಗ್ ಸ್ಪೇಸ್ ನಿಮಗೆ ಕೂರ್ಲಿ ಕಂಫರ್ಟ್, ಲಾಂಗ್ ಡ್ರೈವಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇದೆ. ಪ್ಯಾನೋರಾಮಿಕ್ ಸನ್ರೂಫಿಗೆ ಓಪನ್ ಆಗ್ತಾ ಇದೆ, ಇದನ್ನ ಕೂಡ ನೀವು ನೋಡ್ಕೊಬಹುದು. ಸೊ ಇದು ಕೂಡ ಒಂದು ಟಚ್ ತುಂಬಾ ಒಳ್ಳೆ ಇದೆ ಈ ಕಾರಲ್ಲಿ. ನಿಮಗೆ ಯಾವುದೇ ರೀತಿಯ ಒಂದು ಟೈಟಿನೆಸ್ ತರ ಫೀಲ್ ಆಗೋದಿಲ್ಲ ಕಾರಲ್ಲಿ. ಮತ್ತೆ ಇಲ್ಲಿ ರಿಯರ್ ಸೀಟ್ಸ್ ಇಲ್ಲಿ ಅಡ್ಜಸ್ಟಬಲ್ ಇದೆ, ಹೆಡ್ ರೆಸ್ಟ್. ಮತ್ತೆ ಇಲ್ಲಿ ಆರ್ಮ್ರೆಸ್ಟ್ ಅಲ್ಲಿ ನೋಡ್ಕೋಣ, ಇಲ್ಲಿ ಕೂಡ 2 ಕಪ್ ಹೋಲ್ಡರ್ ಸೆಕ್ಷನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಲೆದರ್ ಪ್ಯಾಡಿಂಗ್ ಅಲ್ಲೇ ಇದೆ, ಯಾವುದೇ ರೀತಿ ಒಂದು ಚೀಪ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇಲ್ಲ. ಹೀಗೆ ನೀವು ಲಿವರ್ ಪುಲ್ ಮಾಡಿದ ತಕ್ಷಣ ಇದು 60-40 ಸ್ಪ್ಲಿಟ್ ನ ಸೀಟ್, ಮತ್ತೆ ಎಷ್ಟು ಬೇಕು ನೀವು ಇದನ್ನ ರಿಕ್ಲೈನ್ ಮಾಡಿ ಕೂಡ ಕೂತ್ಕೊಬಹುದು. ತುಂಬಾ ಕಂಫರ್ಟೇಬಲ್ ರೈಡ್ ನಿಮಗೆ ಇಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ, ಲೆಗ್ ಸ್ಪೇಸ್ ಈಗಲೇ ನೀವು ನೋಡ್ಕೊಬಹುದು. ಮತ್ತೆ ಇಲ್ಲಿ 2 AC ವೆಂಟ್, ಕೆಳಗೆ USB ಚಾರ್ಜಿಂಗ್ ಸ್ಲಾಟ್ ಇದೆ. ಸೊ ಇದು ಡ್ಯಾಶ್ ಬೋರ್ಡ್ ನ ಲುಕ್, ಒನ್ ಆಫ್ ದಿ ಫೀಚರಿಸ್ಟಿಕ್ ಕಾರ್. ನೀವು ಹೊರಗಡೆಯಿಂದ ಹೇಗೆ ನೋಡಿದ್ರೆ ಒಳಗಡೆಯಿಂದ ಕೂಡ ಅಷ್ಟೇ ಒಳ್ಳೆ ಇದೆ ಕಾರಿನ ಫಿನಿಶ್. ಡೀಟೇಲಿಂಗ್ ಅಂತೂ ಟಾಪ್ ನಾಚ್ ಇದೆ ಈ ಕಾರಲ್ಲಿ. ಇಲ್ಲಿ 2 ಬಟನ್ ಕೊಟ್ಟಿದ್ದಾರೆ. ಇದು ನೀವು ಎಷ್ಟು ಬೇಕೋ ಫ್ರಂಟ್ ಸೀಟ್ ಅನ್ನು ಮುಂದೆ ಮಾಡ್ಕೊಂಡು ಸಾಫ್ಟ್ ಡ್ರೈವ್ ತರ ನೀವು ಹಿಂದೆ ಆಂಪಲ್ ಆಫ್ ಲೆಗ್ ಸ್ಪೇಸ್ ಅಲ್ಲಿ ನೀವು ಜರ್ನಿನ ಎಂಜಾಯ್ ಮಾಡಬಹುದು. ಹಾಗೆ ಇದು ಕಾರಿನ ಸೆಂಟರ್ ಕಾನ್ಸೋಲ್, ಮತ್ತೆ ಇದು ಲೆದರ್ ಆಫ್ ಸ್ಟೇರಿಂಗ್ ವೀಲ್ ವಿತ್ ಕ್ರೋಮ್ ಇನ್ಸರ್ಟ್ಸ್ ನಿಮಗೆ ಇಲ್ಲಿ ಒಂದು ಒಳ್ಳೆ ಫೀಚರಿಸ್ಟಿಕ್ ಲುಕ್ ಕೊಡ್ತಾ ಇದೆ. ತುಂಬಾ ಹೈ ಲೆವೆಲ್ ಟೆಕ್ ನ ಒಂದು ಕಾರ್ ತರನೇ ಕಾಣ್ತಾ ಇದೆ ಇದು. ಮತ್ತೆ AC ವೆಂಟ್ಸ್ ನಿಮಗೆ ಇಲ್ಲಿ ಒಳಗಡೆ ಇದೆ, ಎಷ್ಟು ಇದೆ ಅಂತ ಎಕ್ಸಾಕ್ಟ್ಲಿ Hyundai ನವರು ಮೆನ್ಷನ್ ಮಾಡಿಲ್ಲ. ಸೊ ಇದೆಲ್ಲ ಒಂದು ಟಾಪ್ ನಾಚ್ ಕ್ವಾಲಿಟಿಯ ಮೆಟೀರಿಯಲ್ಸ್. ಮತ್ತೆ ಇಲ್ಲಿ ಮೆಮೊರಿ ಫಂಕ್ಷನ್ ಸೀಟ್ಸ್ ಇದೆ, ಬೋಸ್ ನ ಟ್ಯೂಟರ್ಸ್, ಮತ್ತೆ ಇಲ್ಲಿ ಬೋಸ್ ಬ್ಯಾಜಿಂಗ್ ಇರುವಂತ ಸ್ಪೀಕರ್ಸ್. ಟೋಟಲ್ ಆಗಿ 8 ಸ್ಪೀಕರ್ಸ್ ಬರುತ್ತೆ. ಬಾಟಲ್ ಹೋಲ್ಡರ್, ಪವರ್ ವಿಂಡೋ ಕಂಟ್ರೋಲ್ಸ್, ಮತ್ತೆ ಓವರ್ ವ್ಯೂ ನ ಸೆಲೆಕ್ಷನ್ ನೀವು ಇಲ್ಲಿ ಇಲ್ಲಿಂದ ಕೂಡ ಕಂಟ್ರೋಲ್ ಮಾಡ್ಕೊಬಹುದು. ಸ್ಕಫ್ ಪ್ಲೇಟ್, ಮತ್ತೆ ಈ ಸೈಡ್ ನಲ್ಲಿ ಡ್ರೈವರ್ ಸೈಡ್ ನಲ್ಲಿ 10 ಅಡ್ಜಸ್ಟಬಲ್ ಸೀಟ್ಸ್, ಮತ್ತೆ ಪ್ಯಾಸೆಂಜರ್ ಸೈಡ್ ನಲ್ಲಿ 8 ಅಡ್ಜಸ್ಟಬಲ್ ಸೀಟ್ಸ್. ಇನ್ನೊಮ್ಮೆ ಡ್ರೈವರ್ ವ್ಯೂ ಪಾಯಿಂಟ್ ಇಂದ ಡ್ಯಾಶ್ ಬೋರ್ಡ್ ನ ಡಿಸೈನ್ ನೀವು ಇಲ್ಲಿ ನೋಡ್ಕೊಬಹುದು. ಒಳಗೆ ಎಂಟರ್ ಆಗ್ಬೇಕಾದ್ರೆ ನಿಮಗೆ ಒಂದು ಹೈ ಅಂಡ್ ಲಕ್ಸುರಿ ಕಾರ್ ನ ಫೀಲ್ ಇದು ಕೊಡ್ತಾ ಇದೆ. ಮತ್ತೆ ಈ ಸೈಡ್ ನಲ್ಲಿ ವಾಲ್ಯೂಮ್ ರಾಕರ್ ಇದೆ, ಈ ಸೈಡ್ ನಲ್ಲಿ ಕ್ರೂಸ್ ಕಂಟ್ರೋಲ್. ಇದರ ವಿಡಿಯೋ ನಾವು ಮುಂದೆ ಕೂಡ ಡ್ರೈವ್ ಅಲ್ಲಿ ಮಾಡಿದೀವಿ, ಅದನ್ನ ಮಿಸ್ ಮಾಡಿದೆ ನೋಡಿ. ಹಾಗೆ ಇಲ್ಲಿ ಹೆಡ್ಲೈಟ್ ನ ಕಂಟ್ರೋಲ್ಸ್ ಇದೆ. ಹೈ ಬೀಮ್ ಆಟೋಮ್ಯಾಟಿಕ್ಲಿ ಇದು ಕೆಳಗೆ ಮಾಡುತ್ತೆ ಮುಂದೆ ಯಾವುದೇ ರೀತಿಯ ಒಂದು ಪ್ಯಾಸೆಂಜರ್ ಬಂದಾಗ. ಸೊ ಇದು ಕೂಡ ಒಂದು ಆಟೋಮ್ಯಾಟಿಕ್ ಸೆನ್ಸಿಂಗ್ ಟೆಕ್ನಾಲಜಿ. ಸೊ ಈ ಸೈಡ್ ನಲ್ಲಿ ವೈಪರ್ ಕಂಟ್ರೋಲ್ಸ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಸೈಡ್ ನಲ್ಲಿ AC ವೆಂಟ್, ಮತ್ತೆ ಇಲ್ಲಿ ಒಂದು
ಫ್ಯಾಬ್ರಿಕ್ ಟೈಪ್ನ ಫಿನಿಶ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಯಾಕೆ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಹೆಡ್ಲೈಟ್ನ ಮೌಂಟಿಂಗ್ಸ್ ಇಲ್ಲಿ ಕೂಡ, ಮತ್ತು ಈ ಸೈಡ್ನಲ್ಲಿ ಎ ಸಿ ರೋಟರಿ ಕಂಟ್ರೋಲ್, ಮತ್ತು ಇಲ್ಲಿ ಕೂಡ ಸ್ಪೀಕರ್ ಸೆಲೆಕ್ಷನ್ ಇದೆ, ಬೋಸ್ನ 8 ಸ್ಪೀಕರ್, ಮತ್ತು ಇಲ್ಲಿ ಆಟೋ ಡಿಮಿಂಗ್ ವಾರ್ವಿಯಮ್, ಸನ್ರೂಫ್ ಮತ್ತು ಇನ್ನು ಮುಂತಾದ ಕಂಟ್ರೋಲ್ಸ್. ಈ ಸೈಡಲ್ಲಿ ವ್ಯಾನಿಟಿ ಮಿರರ್ಸ್, ಲೈಟ್ ಬರುತ್ತೆ, ಆದರೆ ನೀವು ಮ್ಯಾನ್ಯಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಬೇಕು. ಆಟೋಮೆಟಿಕ್ ಸೆನ್ಸಿಂಗ್ ಲೈಟ್ಸ್ ಇದರಲ್ಲಿ ಬರೋದಿಲ್ಲ. ಲೆಫ್ಟ್ ಸೈಡ್ನ ಪ್ಯಾಸೆಂಜರಿಗೂ ಕೂಡ ವ್ಯಾನಿಟಿ ಮಿರರ್ಲಿ ಸೇಮ್ ಟೈಪ್ನ ಲೈಟ್, ಮತ್ತು ಇಲ್ಲಿ ಹೆಜಾರ್ಡ್ ಲೈಟ್, ಎ ಸಿ ರೋಟರಿ ಕಂಟ್ರೋಲ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್. ಹಾಗೆ ಇಲ್ಲಿ ಗ್ಲೋ ಬಾಕ್ಸಲ್ಲಿ ಕೂಡ ಕೂಲ್ ಗ್ಲೋ ಬಾಕ್ಸ್ ಸಿಗುತ್ತೆ ನಿಮಗೆ. ತುಂಬ ಡೀಸೆಂಟ್ ಸೈಜ್ನ ಗ್ಲೋ ಬಾಕ್ಸ್, ನೀವು ಆರಾಮಾಗಿ ಏನು ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು. ಸೊ ಇದಾಯಿತು ಗ್ಲೋ ಬಾಕ್ಸ್ ಎಲ್ಲ. ಮತ್ತು ಈ ಸೈಡ್ನಲ್ಲಿ 12V ಒಂದು ಚಾರ್ಜಿಂಗ್ ಸ್ಲಾಟ್ ಇದೆ, USB ಚಾರ್ಜಿಂಗ್ ಸ್ಲಾಟ್, ಚೀ ವೈರ್ಲೆಸ್ ಚಾರ್ಜಿಂಗ್ ಸ್ಲಾಟ್, ಮತ್ತು ಇನ್ನೊಂದು USB ಚಾರ್ಜಿಂಗ್ ಸ್ಲಾಟ್. ಇದು ನೋಡ್ತಾ ಇದ್ದಾರೆ ಪೆಟ್ರೋಲ್ ಇಂಜಿನ್. ಸೊ ಇದರಲ್ಲಿ 6 ಸ್ಪೀಡ್ ಆಟೋಮೆಟಿಕ್ ಮತ್ತು ಡೀಸೆಲ್ನಲ್ಲಿ 8 ಸ್ಪೀಡ್ ಆಟೋಮೆಟಿಕ್ ಬರುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಮತ್ತು ಇಲ್ಲಿ ಸೀಟ್ ವೆಂಟಿಲೇಷನ್, 2 ಕಪ್ ಹೋಲ್ಡರ್, ಮತ್ತು ಆರ್ಮ್ರೆಸ್ಟಲ್ಲಿ ಕೆಳಗೆ ಕೂಡ ಒಂದು ತುಂಬ ದೊಡ್ಡದಾದ ಸ್ಟೋರೇಜ್ ಕಂಪಾರ್ಟ್ಮೆಂಟ್. ಹಾಗೆ ಇದು ಪ್ಯಾಸೆಂಜರ್ ಸೈಡ್ನ ಸೀಟ್ಸ್, ಕಂಪ್ಲೀಟ್ಲಿ ಲೆದರೆಡ್ ಫಿನಿಷಲ್ಲಿ ಬರುವಂಥ ಸೀಟ್ಸ್ ಇದು. ಮತ್ತು ಇಲ್ಲಿ ಕ್ರೋಮ್ ಆಕ್ಸೆಂಟ್, ಇದು ಕೂಡ ಒಂದು ಒಳ್ಳೆ ಟಚ್ ಕೊಡ್ತಾ ಇದೆ ಕಾರಲ್ಲಿ. ಸೊ ಕಂಪ್ಲೀಟ್ಲಿ ಜಾಮ್ ಪ್ಯಾಕ್ಡ್ ಫೀಚರ್ಸ್ ಈ ಕಾರಲ್ಲಿ. ಇಲ್ಲಿ 10 ಇಂಚಸ್ ಇನ್ಸ್ಟ್ರೂಮೆಂಟ್ ಟೆಸ್ಟರ್ ನೀವು ಇಲ್ಲಿ ನೋಡ್ಕೊಬೋದು. ಸೊ ಇಲ್ಲಿ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ ನಿಮಗೆ, ಎಕನಾಮಿ, ಸ್ಮಾರ್ಟ್, ಸ್ಪೋರ್ಟ್ ಮತ್ತು ನಾರ್ಮಲ್ ಟೈಪ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಇಂಡಿಕೇಟರ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲೆಫ್ಟ್ ಮತ್ತು ರೈಟ್ನಲ್ಲಿ ಏನೆಲ್ಲ ವೀವ್ ಇದೆ ಅಂತ ಕೂಡ ಕಾಣುತ್ತೆ. ಇದು ಡ್ರೈವಲ್ಲಿ ಮಾತ್ರ ನಿಮಗೆ ಕಾಣೋದು. ಸೊ ಇಲ್ಲಿ ನೀವು ನೋಡ್ಕೊಬೋದು ಲೆಫ್ಟ್ ಮತ್ತು ರೈಟ್ನಲ್ಲಿ ಹೇಗೆ ಇದು ಕಾಣ್ತಾ ಇದೆ ಅಂತ. ಸೊ ಇಲ್ಲಿ ಕೂಡ ನಿಮಗೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ 10.25 ಇಂಚಸ್ನದ್ದೇ ಸಿಗುತ್ತೆ. ಇದು ಕೂಡ ವಿತ್ ನೇವಿಗೇಷನ್ ಬಿಲ್ಟ್ ಇನ್ ಸಿಸ್ಟಮ್, ಆಟೋಮೆಟಿಕ್ ಬ್ಲೂ ಲಿಂಕ್ ಟೆಕ್ನಾಲಜಿಯಿಂದ ಮಾಡಲಾಗಿರುವಂಥದ್ದು. ನಿಮ್ಮ ಫೋನಿಂದ ಕನೆಕ್ಟ್ ಆಗುತ್ತೆ. ಯಾವುದೇ ರೀತಿಯ ನೀವು ವಾಯ್ಸ್ ಕಮಾಂಡ್ ಕೂಡ ಇದರಲ್ಲಿ ಮಾಡ್ಕೊಬೋದು. ಓಪನ್ ಸನ್ ರೂಫ್ ಅಥವಾ AC ಟರ್ನ್ ಆನ್, ಯಾವುದೇ ರೀತಿಯ ನೀವು ಕಾರನ್ನು ಟರ್ನ್ ಆನ್ ಕೂಡ ನೀವು ಒಂದು ವಾಯ್ಸ್ ಕಮಾಂಡ್ ಫೀಚರಿಂದನೇ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಲೈಟ್ಸಲ್ಲಿ ನಿಮಗೆ 64 ಡಿಫ್ರೆಂಟ್ ಎಂಬಿಯಂಟ್ ಲೈಟಿಂಗ್ನ ಫೀಚರ್ ಕೂಡ ಸಿಗುತ್ತೆ. ಅದು ಕೂಡ ಬರೀ ನೈಟಲ್ಲಿ ನಿಮಗೆ ತೋರಿಸ್ಲಿಕ್ಕಾಗೋದು. ಈಗ ಡೇ ಟೈಮ್ ಇದು ಕಾಣೋದಿಲ್ಲ. ಅಷ್ಟೊಂದು ಲೈಕ್ ಮರ್ಸಿಡೀಸ್ ತರುವಂಥ ಯಾವುದೇ ರೀತಿಯ ಒಂದು ಎಂಬಿಯಂಟ್ ಲೈಟಿಂಗ್ ಎಲ್ಲ ಇಲ್ಲ. ಸೊ 3 ಡಿಫ್ರೆಂಟ್ ಲೈಟ್ ಕೊಟ್ಟಿದ್ದಾರೆ, ಅದು ಕೂಡ ನಿಮಗೆ ನೈಟ್ ವ್ಯೂವಲ್ಲಿ ನಿಮಗೆ ಕಾಣುವಂಥದ್ದು. ಸೊ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಝೋನ್ ಇದೆ, ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ AC ನಿಮಗೆ ಇಲ್ಲಿ ಸಿಗುತ್ತೆ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ನೀವು ಮ್ಯಾನ್ಯಲ್ ಆಗಿ ಇದನ್ನು ಕಂಟ್ರೋಲ್ ಮಾಡ್ಕೊಬೋದು. ಸೊ ಇದೆಲ್ಲ ಒನ್ ಆಫ್ ದಿ ಬೆಸ್ಟ್ ಟಚಸ್ ಈ ಕಾರಲ್ಲಿ. ಹಾಗೆ ಇದರಲ್ಲಿ ಪಾರ್ಕ್ ಅಸಿಸ್ಟ್ ಸಿಗುತ್ತೆ ನಿಮಗೆ. ಸ್ಟೇರಿಂಗ್ ಯಾವ ರೀತಿಯಲ್ಲಿ ಮೌಂಟ್ ಆಗ್ತಾ ಇದೆ ಆ ರೀತಿಯಲ್ಲಿ ನಿಮಗೆ ಪಾರ್ಕಿಂಗಲ್ಲಿ ಒಂದು ಗೈಡೆನ್ಸ್ ಸಿಗುವಂಥದ್ದು. ಸೊ ಇದೆಲ್ಲ ಒಂದು ಒನ್ ಆಫ್ ದಿ ಬೆಸ್ಟ್ ಟಚಸ್ ಈ ಕಾರಲ್ಲಿ. ಇದು ಕೂಡ ಒಂದು ಸೇಫ್ಟಿ ಫೀಚರ್ನಲ್ಲಿ ತುಂಬ ಹೆಲ್ಪ್ ಆಗುವಂಥ ಇದು. ನೋಡಿ ಈಗ ರೈಟ್ ಸೈಡಲ್ಲಿ ನಾವು ಹೋಗಿದ್ರೆ ಕೆಳಗೆ ಬೀಳ್ತಿದ್ದು ಕಾರ್, ಆ ಗೈಡೆನ್ಸ್ ಇದರಿಂದ ನಾವು ಈಗ ಸೇಫ್ ಆಗಿ ಮೇಲೆ ಬಂದ್ವಿ. D ಅಲ್ಲಿ ಕೂಡ ಬರುತ್ತೆ. ಕಂಪ್ಲೀಟ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್, ಹಾಗೆ ಫ್ರಂಟ್ ಮತ್ತು ಬ್ಯಾಕಲ್ಲಿ ಆಬ್ವಿಯಸ್ಲಿ ಇದೇ ಇದೆ. ಸೊ ಫ್ರಂಟಲ್ಲಿ ಕೂಡ ಡ್ರೈವ್ ಮಾಡಬೇಕಾದ್ರೆ ನೀವು ಸ್ಟೇರಿಂಗ್ ಯಾವ ರೀತಿ ಮೌಂಟ್ ಆಗ್ತದೆ ಅದನ್ನು ಕೂಡ ಇಲ್ಲಿ ನೋಡ್ಕೊಬೋದು. ಸೊ ಬನ್ನಿ ಈಗ ಒಂದು ಕ್ವಿಕ್ ರೈಡ್ನಲ್ಲಿ ತೊಗೊಂಡು ಹೋಗೋಣ ಕಾರಿಂದು. 0 to 100 ಲ್ಯಾಪ್ ಟೆಸ್ಟ್ ನಾವೀಗ ಲಾಸ್ಟಲ್ಲಿ ಮಾಡ್ತೀವಿ. ಸೊ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಸೈಡ್ ಅಂಡ್ ಕರ್ಟನ್ ಏರ್ ಬ್ಯಾಗ್ಸ್, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಡ್ರೈವರ್ ಅಟೆನ್ಷನ್ ವಾರ್ನಿಂಗ್ ಮತ್ತು ಫಾರ್ವರ್ಡ್ ಕೊಲಿಷನ್ ಅವಾಯ್ಡೆನ್ಸ್. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನಿಮಗೆ ಯಾವುದೇ ರೀತಿ ಒಂದು ಕಣ್ಣಿಗೆ ಹೊಡೆಯೋದಿಲ್ಲ, ತುಂಬ ಲೈಟ್ ಆಗೇ ಇದೆ ಇದು. ಮತ್ತು ಇದರಲ್ಲಿ ಹೈ ಬೀಮ್ ಅಸಿಸ್ಟ್ ಬರುತ್ತೆ, ನಾವು ಮುಂಚೆ ಕೂಡ ಹೇಳಿದ್ವಿ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ನಲ್ಲಿ ಇಂಡಿಕೇಟರ್ ಟರ್ನ್ ಮಾಡಬೇಕಾದ್ರೆ ಲೇನ್ ಚೇಂಜಿಂಗ್ ವಾರ್ನಿಂಗ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೇಫ್ ಎಕ್ಸಿಟ್ ವಾರ್ನಿಂಗ್ ಹಾಗೆ ಪೆಡೆಸ್ಟ್ರಿಯನ್ ವಾರ್ನಿಂಗ್ ಕೂಡ ಕೊಡುತ್ತೆ. ಈಗ ಕೇಳ್ಕೊಡಿ. ಹಾಗೆ ಈ ಕಾರಲ್ಲಿ ನನ್ನ ಫೇವ್ರೆಟ್ ಫೀಚರ್ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ವಿತ್ ಸ್ಟಾಪ್ ಆ್ಯಂಡ್ ಗೋ. ಯಾವುದೇ ರೀತಿಯಲ್ಲಿ ನಾನು ಆಕ್ಸಿಲೇಟರ್ ಪುಷ್ ಮಾಡ್ತಾ ಇಲ್ಲ, 79 ಇಟ್ಟಿದ್ದೀನಿ. ಮುಂದೆ ಕಾರ್ ಬಂದಿದೆ, ಈಗ ಟ್ರಕ್ ಬಂದಿದೆ ನೋಡಿ. ಈಗ ಸ್ಪೀಡ್ ರೆಡ್ಯೂಸ್ ಆಗ್ತಾ ಇದೆ 60, 50, 40ವರೆಗೆ. ಸೊ ಸಡನ್ಲಿ ನಾನು ಲೇನ್ ಚೇಂಜ್ ಮಾಡ್ತಾ ಇದ್ದೀನಿ ಅಲ್ಲಿ ರೈಟ್ ಸೈಡಲ್ಲಿ, ಟ್ರಕ್ ಮೂವ್ ಆಯಿತು, ಕಾರ್ ಸೆನ್ಸ್ ಮಾಡ್ಕೊಂಡಿದೆ. ಈಗ ಆಟೋಮೆಟಿಕ್ಲಿ ಇದು ಸ್ಪೀಡ್ ಲಿಮಿಟನ್ನು ಎಕ್ಸಿಡ್ ಮಾಡ್ತಾ ಇದೆ 79ವರೆಗೆ. ನೋಡಿದ್ರಲ್ಲ ಈ ಫೀಚರ್, ನನಗಂತೂ ತುಂಬಾ ಇಷ್ಟ ಆಯಿತು ಈ ಫೀಚರ್. ಮತ್ತು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ನಲ್ಲಿ ಯಾವುದೇ ರೀತಿಯ ವೆಹಿಕಲ್ ಕ್ರಾಸ್ ಆಗ್ತಿದ್ರೆ ನಿಮಗೆ ಒಂದು ವಾರ್ನಿಂಗ್ ಸೈನ್ ಕೂಡ ಕೊಡುತ್ತೆ. ಆ ಕಾರನ್ನು ನೀವು ಮಡ್ಡಲ್ಲಿ ತಗೊಂಡೋಗಿ, ಸ್ನೋಲಿ ತಗೊಂಡೋಗಿ, ಅಥವಾ ಯಾವುದೇ ರೀತಿಯ ಒಂದು ರೋಡ್ ಕಂಡೀಷನ್ ಕೂಡ ತಗೊಂಡೋಗಿ ಈಸಿಲಿ ಮೆನೂವರ್ ಆಗುತ್ತೆ ಈ ಕಾರ್. ಬನ್ನಿ ಈಗ ಕಾರನ್ನು 0 to 100 ತಗೊಂಡೋಣ. ಫಸ್ಟಿಗೆ ಸ್ಪೋರ್ಟ್ ಮೋಡ್, ಹಾಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಆಫ್ ಆಗಿದೆ, AC ಆಫ್ ಆಗಿದೆ. ಬನ್ನಿ ಈಗ 40, 50, 60, 70 ಹಾಗೆ 80 ಟಚ್ ಆಗ್ತಾ ಬೇಕಾದ್ರೆ ಇಲ್ಲಿ ನಿಮಗೆ ರೆಡ್ಯೂಸ್ ಸ್ಪೀಡ್ ಅಂತ ಒಂದು ವಾರ್ನಿಂಗ್ ಕೂಡ ಕೊಡ್ತಾ ಇದೆ. 100 ಈಗ ಟಚ್ ಆಯಿತು. ನಮ್ಮ ಪ್ರಕಾರ ಇದು 7.6 ಸೆಕೆಂಡ್ಸಲ್ಲಿ ಕವರ್ ಆಗಿದೆ. ಮತ್ತು 120 ಅಂತ ನಿಮಗೆ ಕಂಟಿನ್ಯೂಸ್ ಬೀಪ್ ಸಿಗ್ತಾ ಇರುತ್ತೆ ಕಾರಲ್ಲಿ, ಸ್ಲೋ ಡೌನ್ ಮಾಡಿ ಅಂತ. ಸೊ ಇದೆಲ್ಲ ಆಯಿತು ಕಾರಿನ ಅಡ್ವಾನ್ಸ್ ಟೆಕ್ನಾಲಜಿ ಫೀಚರ್ಸ್. ಬನ್ನಿ ಈಗ ಅಂಡರ್ ದ ಹುಡ್ ನೋಡ್ಕೊಳ್ಳೋಣ. ಇದು ಇಲ್ಲಿ ನೋಡ್ತಾ ಇರೋ 2000 cc 4 ಸಿಲಿಂಡರ್ ಟರ್ಬೋ ಇಂಜಿನ್, 54 ಲೀಟರ್ನ ಫ್ಯೂಲ್ ಟ್ಯಾಂಕ್ ಬರುತ್ತೆ.
ಪೆಟ್ರೋಲ್ನಲ್ಲಿ NU 2 ಲೀಟರ್ ಪೆಟ್ರೋಲ್ ಇಂಜಿನ್ 114 ಹಾರ್ಸ್ ಪವರ್ ಮತ್ತು 192 ನ್ಯೂಟನ್ ಮೀಟರ್ನ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಡೀಸೆಲ್ನಲ್ಲಿ 137 ಹಾರ್ಸ್ ಪವರ್ ಮತ್ತು 416 ನ್ಯೂಟನ್ ಮೀಟರ್ನ ಟಾರ್ಕ್. ಆವ್ರೇಜ್ ಒಂದು 12ವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹ್ಯುಂಡೈಯಿಂದ. ಇದು ಮತ್ತು ಪ್ರೈಸ್ ಇನ್ನು ಅಫಿಷಿಯಲಿ ಕ್ಲೇಮ್ ಆಗಿಲ್ಲ, ಬಟ್ ಫ್ಯೂಚರ್ಲಿ ನಾವು ಇದನ್ನು ಇನ್ನೂ ಕೂಡ ನೋಡ್ಕೊಬೋದು ಯಾವ ರೀತಿಯ ಒಂದು ಫ್ಯೂಲ್ ಎಕಾನಮಿ ಕೊಡುತ್ತೆ. ಹಾಗೆ ಕಾರಲ್ಲಿ ಮಾತ್ರ ಯಾವುದೇ ರೀತಿಯ ಒಂದು ಲ್ಯಾಗ್ ಇಲ್ಲ. ನೀವು ನೋಡಿದ್ರಿ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ನನಗೆ ತುಂಬ ಪರ್ಸನಲಿ ಇಷ್ಟ ಆಯಿತು. ನಿಮಗೆ ಯಾವುದು ಫೀಚರ್ ಈ ಕಾರಲ್ಲಿ ಇಷ್ಟ ಆಯಿತು ನಮಗೆ ಕಮೆಂಟ್ ಮಾಡಿ ಕೆಳಗೆ ತಿಳಿಸ್ಬೋದು. ಸೊ ಇದಾಯಿತು ಹ್ಯುಂಡೈ ಟುಸಾನ್ನ ರಿವ್ಯೂ. ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು 5 ಸೀಟರ್ ಸೆಗ್ಮೆಂಟ್ನಲ್ಲಿ. ಸೊ ಹೇಗನ್ಸು ರಿವ್ಯೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀತಿ ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು ಫಾರ್ ವಾಚಿಂಗ್.